ಸ್ವಲ್ಪ ದಿನ ಮಾಡ್ತೀವಿ, ಬಿಟ್ಬಿಡ್ತೀವಿ, ಇನ್ನೊಂದು ಶುರು ಮಾಡ್ತೀವಿ, ಸ್ವಲ್ಪ ದಿನ ಮಾಡ್ತೀವಿ, ಬಿಟ್ಬಿಡ್ತೀವಿ. ಆ ಥರ ಎಷ್ಟು ಕೆಲಸ ಶುರು ಮಾಡೋದು ಬಿಡೋದು ಇದು ನಿಮ್ಮ ಅಭ್ಯಾಸ ಆಗೋಯ್ತು, ನಿಮ್ಮ ಸ್ವಭಾವ ಆಗೋಯ್ತು. ಯಾವುದೂ ಪೂರ್ತಿ ಮಾಡಲ್ಲ. ಯಾಕೆ ಹಿಂಗಾಯಿತು? ಒಂದು ಸತಿ ನೋಡಿ, ಕ್ವಿಟ್ ಮಾಡಿದಾಗ ಜ್ಞಾಪಿಸ್ಕೊಳ್ಳಿ. ಶುರು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಇಂಟೆನ್ಷನ್ನಿಂದ ಶುರು ಮಾಡಿದ್ರಿ, ಏನು ಇಂಟೆನ್ಷನ್ ಇಟ್ಕೊಂಡು ಅದನ್ನು ಪ್ರಾರಂಭ ಮಾಡಿದ್ರಿ ಅಂತ ಕ್ವಿಟ್ ಮಾಡುವಾಗ ಗಮನಿಸಿ. ಗಮನಿಸಿದಾಗ ನಿಮಗೆ ಮರ್ತೇ ಹೋಗಿರುತ್ತೆ. ಏನು ಇಂಟೆನ್ಷನ್ನಿಂದ ಶುರು ಮಾಡಿದ್ರೋ ನಿಮಗೆ ಗೊತ್ತೇ ಇಲ್ಲ. ಅದಕ್ಕೆ ಅದು ಕ್ವಿಟ್ ಮಾಡಿರೋದು. ಯಾತಕ್ಕೆ ಮರ್ತು ಹೋಗುತ್ತೆ ಅಂದರೆ ಕಮಿಟ್ಮೆಂಟ್ ಇಲ್ಲ, ವಿಲ್ ಇಲ್ಲ, ನಾವು ಮಾಡಲೇಬೇಕು ಅನ್ನೋದು ದೃಢ ನಿರ್ಧಾರ ಇಲ್ಲ, ಅಫರ್ಮೇಷನ್ ಇಲ್ಲ. ಅದರಿಂದ ಬಿಟ್ಬಿಡ್ತೀವಿ. ಅಂದರೆ ನಾವು ತೆಗೆದುಕೊಂಡಿರೋ ಆ ಪ್ರತಿಜ್ಞೆ ಏನಿದೆ, ಮಾಡಲೇಬೇಕು ಅಂತ ತೆಗೆದುಕೊಂಡಿರೋದು ಅದು ಮೇಲಿರುತ್ತೆ. ಅದಕ್ಕೆ ನೀವು ಏನನ್ನೂ ಪೂರ್ತಿ ಮಾಡಲ್ಲ. ಅಂಥವ್ರು ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ. ಎಲ್ಲ ಶುರು ಮಾಡ್ತಾರೆ, ಬಿಡ್ತಾರೆ, ಶುರು ಮಾಡ್ತಾರೆ, ಬಿಡ್ತಾರೆ. ಅವ್ರಿಗೆಲ್ಲ ಫೇಲ್ಯೂರ್ ಫೀಲಿಂಗ್ ಬರುತ್ತೆ. ಯಾತಕ್ಕೆ ಫೇಲ್ ಆಗಿದ್ದೀನಿ, ಯಾತಕ್ಕೆ ಕ್ವಿಟ್ ಮಾಡಿದ್ದೀನಿ, ನನ್ನ ಇಂಟೆನ್ಷನ್ನು, ನನ್ನ ಕಮಿಟ್ಮೆಂಟು ಆಳವಾಗಿಲ್ಲ ಅಂತ ನಮಗೆ ಗೊತ್ತಾದಾಗ ಎಸ್, ಈ ಸತಿ ಮತ್ತೆ ತೊಗೊಂಡಿದ್ದು ಬಿಡೋದಿಲ್ಲ ಅಂತ ಒಂದು ಅಫರ್ಮೇಷನ್ ತೊಗೊಳ್ತೀರ. ಕೆಲಸಗಳು ಚೆನ್ನಾಗಾಗತ್ತೆ.